ಓಂ. ಎಲ್ರಿಗೂ ನಮಸ್ಕಾರ. ಲೋ ಬಿ ಪಿ ಅಥವಾ ಕಡಿಮೆ ರಕ್ತದೊತ್ತಡದ ನಿವಾರಣೆಯಲ್ಲಿ ಕೊಳಲಿನ ನಾದದೊಂದಿಗೆ ಯೋಗ ಮುದ್ರೆಯ ಅದ್ಭುತ ಪರಿಣಾಮವನ್ನು ತೋರುವ ಆರೋಗ್ಯಕ್ಕೆ ರಾಗ ಹಾಗೂ ಮುದ್ರೆಯ ಚಮತ್ಕಾರ ಎನ್ನುವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮುಖ್ಯವಾದದ್ದು. ಆದರೆ ನಮ್ಮ ಆಹಾರ ಪದ್ಧತಿ, ದಿನಚರಿ, ಒತ್ತಡ ಮುಂತಾದ ಕಾರಣದಿಂದ ಅನಾರೋಗ್ಯ ಉಂಟಾಗ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಸರಳವೂ ಸುಲಭವೂ ಪರಿಣಾಮಕಾರಿಯೂ ಆದ ಯೋಗ ಮುದ್ರೆಗಳನ್ನು ಪ್ರಾಣಾಯಾಮಗಳೊಂದಿಗೆ ಬಳಸಬೇಕು. ಅದರ ಜೊತೆಗೆ ನಿರ್ದಿಷ್ಟ ಸಮಸ್ಯೆಗೆ ನಿರ್ದಿಷ್ಟಪಡಿಸಿದ ರಾಗಗಳನ್ನು ಆಲಿಸುತ್ತಲಿದ್ದರೆ ಇನ್ನೂ ಹೆಚ್ಚು ಒಳ್ಳೆಯ ಪರಿಣಾಮಗಳು ಕಂಡುಬರುತ್ತವೆ. ಹಾಗಾಗಿ ಇಂತಹ ಒಂದು ಪ್ರಾಯೋಗಿಕ ಕಾರ್ಯಕ್ರಮಕ್ಕೆ ನಾನು ಸುಬ್ರಾಯ ಭಟ್ ಓಂಕಾರ ಯೋಗ ಕೇಂದ್ರ ಯಲ್ಲಾಪುರದಿಂದ, ಇದಕ್ಕೆ ನಮ್ಮ ಜೊತೆಗೂಡಿದವರು ಅಂತಾರಾಷ್ಟ್ರೀಯ ಖ್ಯಾತಿಯ ಕೊಳಲು ವಾದಕರಾಗಿರ್ತಕ್ಕಂಥ ನಾಗರಾಜ್ ಹೆಗಡೆ ಶಿರ್ನಾಳರವರು. ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಂದು ಬಿ ಪಿ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಬಿ ಪಿಯಲ್ಲಿ 2 ವಿಧ, ಒಂದು ಹೈ ಬಿ ಪಿ, ಇನ್ನೊಂದು ಲೋ ಬಿ ಪಿ. ಇಂದು ಲೋ ಬಿ ಪಿಗೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಳುವುದು ಎಂದು ನೋಡೋಣ. ಲೋ ಬಿ ಪಿಗೆ ಮುಖ್ಯ ಕಾರಣ ನಿರ್ಜಲೀಕರಣ, ಔಷಧಿಗಳ ಸೇವನೆ, ಪೌಷ್ಟಿಕಾಂಶಗಳ ಕೊರತೆ, ಹೃದಯದ ಸಮಸ್ಯೆ ಮತ್ತು ಅಸಮರ್ಪಕ ಅಥವಾ ತಪ್ಪು ಜೀವನದ ಶೈಲಿ. ಸೋಂಕು ಸಹಿತ ಇರಬಹುದು. ಸಾಮಾನ್ಯವಾಗಿ ತಲೆ ಸುತ್ತು, ವಾಕರಿಕೆ, ಆಯಾಸ, ಬಾಯಾರಿಕೆ, ನಡುಕ, ವೇಗದ ಉಸಿರಾಟ ಇದನ್ನು ಮುಂತಾದ ಚಿಹ್ನೆಗಳು ಕಂಡುಬರಬಹುದು. ಇದನ್ನು ನಿವಾರಣೆ ಮಾಡುವಾಗ ವಜ್ರ ಮುದ್ರೆ, ವ್ಯಾನ ಮುದ್ರೆ, ಅಗ್ನಿಶಕ್ತಿ ಮುದ್ರೆ ಹೀಗೆ ಸಾಕಷ್ಟು ಮುದ್ರೆಗಳನ್ನು ಬಳಸೋದಕ್ಕೆ ಅವಕಾಶ ಇದೆ. ಈಗ ನಾವು ಕಡಿಮೆ ರಕ್ತದೊತ್ತಡ ಸರಿಪಡಿಸ್ತಕ್ಕಂತಹ, ನರ್ವಸ್ನೆಸ್ ಕಡಿಮೆ ಮಾಡುವ, ಅತ್ಯಂತ ಶಕ್ತಿಶಾಲಿ ನಾಡಿಯಾಗಿರುವ ವಜ್ರ ನಾಡಿಯನ್ನು ಆಕ್ಟಿವೇಟ್ ಮಾಡುವ, ದೇಹವನ್ನು ಬಲಶಾಲಿಯಾಗಿಸುವ ವಜ್ರ ಮುದ್ರೆಯನ್ನು ಶ್ರೀಯುತ ನಾಗರಾಜ್ ಹೆಗಡೆ ಶಿರ್ನಾಳರವರು ನುಡಿಸುವ ಕೊಳಲಿನ ನಾದವನ್ನು ಆಲಿಸ್ತಾ ನೇರವಾಗಿ ಕುಳಿತು ಕಣ್ಣು ಮುಚ್ಚಿ ಪ್ರಾಣಶಕ್ತಿಯನ್ನು ದೇಹಕ್ಕೆ ಯಥೇಚ್ಛವಾಗಿ ಹರಿಸುವುದಕ್ಕಾಗಿ ಪ್ರಾಣಾಯಾಮ ಮಾಡ್ತಾ ಆದ ಅನುಭವಗಳನ್ನು ಗಮನಿಸ್ತಾ ಮಾಡೋಣ. ವಜ್ರ ಮುದ್ರೆಯನ್ನು 2 ಕೈಗಳನ್ನು ಆರಾಮದಾಯಕವಾಗಿ ಕಾಲ ಮೇಲಿಟ್ಟು, ತೋರು ಬೆರಳನ್ನು ನೇರವಾಗಿಟ್ಟು, ಮಧ್ಯದ ಉಂಗುರ ಮತ್ತು ಕಿರುಬೆರಳನ್ನು ಒಂದಕ್ಕೊಂದು ಒತ್ತಿ ಹಿಡಿದು ಹೆಬ್ಬೆರಳ ತುದಿಗೆ ಸ್ಪರ್ಶಿಸಿ ಹಿಡಿದಿಟ್ಟು ಮಾಡಬೇಕು ಎಂದು ಹೇಳುತ್ತಾ, ನಾದವನ್ನು ಆಲಿಸಲು ಮತ್ತು ಪ್ರಾಣಾಯಾಮ ಮುದ್ರೆ ಮಾಡಲು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ.
இயா இருக்குடா
and subscribe.